ಏನಂತ ಹೇಳಿಲಿ ಪಾಪ ಅಷ್ಟ ಹಾಯ್ ಗೆಳೆಯರಿ. ಬರ್ತಾರೆ ಪಾರ್ಟಿ ಏನಾಯ್ತು ಮತ್ತಿಗೆ ಬಕಾಸು ಇವ ಶಟ್ಕೊಂಡಾನ ಗಾಯ್ಸ್. ಯಾಕೆ ಏನೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಟ್ರಿಪ್ ಹೋಗಿ ಬಂದಾಗಿಂದ ಯಾರ ಜೊತೆ ಕರೆಕ್ಟಾಗಿ ಮಾತಾಡಲ್ಲ ಅಂತಿಲ್ಲ. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತು ನನ್ನ ಬರ್ಡೇ ಐತಿ. ನಾ ಹುಬ್ಳಿಗೆ ಹೊಂಟಿದ್ದೆ, ಬಟ್ ಮಾರ್ನಿಂಗ್ ನಾನು ಫೋನ್ ಆನ್ ಮಾಡಿದ್ಮೇಲೆ ಪ್ರತಿಯೊಂದು ಕಾಲ್ ಬರೋಕ್ಕೆ ಸ್ಟಾರ್ಟ್ ಆದವು. ಹೋಗಬೇಡ, ಇಲ್ಲೇ ಸೆಲೆಬ್ರೇಷನ್ ಮಾಡೋಣಂತೆ ಪ್ರತಿಯೊಬ್ಬರು ಹೇಳಂತಾರೆ. ಸೊ ಆ ಕಾರಣಕ್ಕೆ ನಂದು ಈ ವರ್ಷದ ಬರ್ಡೇನ ಕಲ್ಗಟ್ಟಿ ಒಳಗೆ ಸೆಲೆಬ್ರೇಷನ್ ಮಾಡಂತೀನಿ. ಸೊ ಇವಾಗ ನಾ ಡ್ರೆಸ್ ಅದು ಏನು ತಂದಿದ್ದಿಲ್ಲ, ಟ್ರಿಪ್ಗೆ ಅಂತ ಅಷ್ಟೇ ಬಂದಿದ್ದೆ. ಸೊ ಡ್ರೆಸ್ ಅದು ಏನು ತಂದಿದ್ದಿಲ್ಲ, ಇವಾಗ ಒಂದು ಟಿ ಶರ್ಟ್ ಅದು ಏನಾದರೂ ತೊಗೊಳ್ಳೋಣ ಅಂತ ತೊಗೊಂಡೆ. ನೆಕ್ಸ್ಟ್ ಟೈಮ್ ಪ್ರತಿಯೊಂದು ತೋರಿಸ್ಬೋದು ಹೋಗ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಏನಂತ ಹೇಳಿಲಿ ಪಾಪ ಅಷ್ಟ ಹಾಯ್ ಗೆಳೆಯರಿ. ಹಾಯ್ ಗೆಳೆಯರೇ, ನಿಮ್ಮ ಪ್ರೀತಿ ರಘುವೀರ ದೇಸಾಯಿ. ಗಾಯ್ಸ್ ಇವ ಕರೆಕ್ಟಾಗಿ ಲಾಗ್ ಮಾಡಕ್ಕೆ ಬಿಡ ಅಂತಿಲ್ಲ ನೋಡ್ರಿ, ಬರೀ ಕವನ್ ಮಾಡಂತಾನ. ನಿನ್ನ ನೈಟನ್ನು ಲಾಸ್ಟ್ ಲಾಗ್ದಾಗ ಹಂಗನಕ್ಕನ ಮತ್ತು ಅವ್ರಿಗೆ ಗೊತ್ತಾಗಬೇಡಿ ಲಾಗ್ನ ಏನು ಮಾಡಂತ ಲಾಗ್ದಾಗ. ಆ ಭಿಕ್ಷುಕರು ಭಿಕ್ಷೆ ಬಿಡ್ತಾರೆ ಗೊತ್ತೇನ್ರಿ, ಊಟ ಕೊಡ್ರಿ ಅಣ್ಣ ಅಂತೇಳಿ. ಹಂಗಿವ ನಿನ್ನೆ ಫೋನಿನ ಡಿಸ್ಪ್ಲೇ ಹೋಗ್ಸೋಣ ನನ್ನ ಮಗ. ನಂದು ಇನ್ನೊಂದು ಆಂಡ್ರಾಯ್ಡ್ ಫೋನ್ ಎಲ್ಲ ಅಂಗಡಿಯಾಗ ಕೊಟ್ಟು ಬಂದೀನಿ. ಆ ಫೋನ್ ತಂದು ಕೊಟ್ಟು ಹೋಗಿರೋಣ ಅಂತ ಏನ್ಲೇ ಗಾಯ್ಸ್. ಇವಾಗ ಫಸ್ಟ್ ಅರ್ಬಿ ಅಂಗಡಿ ಹೋಗೋಣ ಅಂತ ಡ್ರೆಸ್ ಎಲ್ಲ ತೊಗೊಂಡ್ರೆ ತಂಗಿ ಮತ್ತು ಫ್ರೆಂಡ್ಸ್ ಬರ್ಡೇ ಮಾಡಕ್ಕೆ ಭಾಳ ಹೊತ್ತು ಬಂದು ವೇಟ್ ಮಾಡ ಅಂತಾರೆ. ನೆಕ್ಸ್ಟ್ ಅಲ್ಲಿ ಹೋಗೋಣ. ಲಾಸ್ಟ್ ಟೈಮ್ ನಾ ಈ ಅಂಗಡಿ ಬಂದಾಗ ಭಾಳ ಸಣ್ಣ ಅಂಗಡಿ ಇತ್ತು, ಬಟ್ ಇವಾಗ ಗ್ರೋತ್ ಆಗೈತಿ. ಲಾಸ್ಟ್ ಟೈಮ್ 2 ರಿಂದ 3 ವರ್ಷ ಭಾಳ ಸಣ್ಣ ಅಂಗಡಿ ಒಳಗೆ ಲೈಫ್ ಲೀಡ್ ಮಾಡಿದ, ಬಟ್ ಇವಾಗ ಇಷ್ಟು ದೊಡ್ಡ ಅಂಗಡಿ ಹಾಕ್ಯಾನ ಮಾರ್ಕೆಟ್ದಾಗ. ನೀವೇನಾದ್ರು ಕಲ್ಗಟ್ಟಿ ಬಂದ್ರೆ ಅಂದ್ರೆ ಒಂದ್ಸಲ ಈ ಶಾಪಿಗೆ ಬಂದು ವಿಸಿಟ್ ಮಾಡಿರಿ. ಅಂಗಡಿ ಹೆಸರು ಐತಿ ರಾಯಲ್ ಕಲೆಕ್ಷನ್ ಅಂತೇಳಿ. ಗಾಯ್ಸ್ ಪದೇ ಕಾಲ್ ಮಾಡ ಅಂತಾರೆ. ಭಾಳ ಹೊತ್ತಾಯ್ತು ಅನ್ಸತಿ ಬಂದವ್ರೆ, ಬರೀ ಪಟ್ ಹೋಗೋಣ ಅಂತ. ಭಾಳ ಹೊತ್ತಾಯ್ತು ಬಂದವ್ರೆ, ಹೆಂಗೆ ವೇಟ್ ಮಾಡತ್ತಾರ ಅವರು. ಅಲ್ಲಿ 4 ಲೀಟರ್ ನನಗಿಂತ ಲೇಟ ಬಂದಿಲ್ಲ ನೀನು. ಥ್ಯಾಂಕ್ ಯು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಎಲ್ಲ ಹಂಗಂದೆ ಆಗೋಣ ಪಾಪ ಇದ್ರಾಗ ಇಷ್ಟು ಜಾಸ್ತಿ ತಗೊಂಡ್ ತಿನ್ಸ್ಬೇಕು. ನೀ ಏನ್ ಬಿಸ್ಕಿಟ್ ತಗೋ, ಬಿಸ್ಕಿಟ್. ನನಗೆ ಅದಕ್ಕೆ ಭಾಳ ಎಲ್ಲಾರ ಗ್ರೂಪ್ದಾಗ ಇಂಥವು ಫ್ರೆಂಡ್ ಇರ್ತಾರಂತ. ಇವ್ರ ಗ್ರೂಪ್ದಾಗ ಈಕೆ ಅದ ನೋಡ್ರಿ ಫ್ರೆಂಡ್. ಹಂಗೆ ತಿನ್ನಾಗತ್ತಾಡ್ರಿ ಬಕಾಸು ತಿನ್ನ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಬಕಾಸು ವಂಶದವ್ರು ನೀವು. ಗಾಯ್ಸ್ ಇವಾಗ ಬರ್ಡೇದು ಎಲ್ಲ ಮುಗಿತ. ಇಲ್ಲಿ ಕೋಟಿನ್ಸ್ ಒಳಗೆ ಏನಾದ್ರು ಸ್ವಲ್ಪ ಕೋಟಿನ್ಸ್ ಕೊಡೋದು. ನಾ ಇನ್ನೂ ನಾಷ್ಟ ಮಾಡಿಲ್ಲ, ಎಲ್ಲರೂ ಸೇರಿ ಇನ್ನೊಂದ್ಸಲ ನಾಷ್ಟ ಇಲ್ಲ ಅಂದ್ರೆ ಏನಾದ್ರು ಊಟ ಮಾಡ್ತೀವಿ ಅಂತ ಸ್ಟೇಟ್ ಆಗಿ. ಇವರೆಲ್ಲರೂ ಮ್ಯಾಂಗೋ ಶೇಕ್ ತೊಗೊಂಡಾರ, ನಾ ಲಿಂಬು ಸೋಡಾ ತೊಗೊಂಡೇನಿ. ಪಟ್ ಕೊಡಿ ಅಂತ ಕುಡಿದಾದ್ಮೇಲೆ ಸ್ವಲ್ಪ ಏನಾರು ಊಟ ಮಾಡ್ಕೊಂಡ್ ಬರೋಣ. ಇವ ಶಟ್ಕೊಂಡಾನ ಗಾಯ್ಸ್. ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರಬಲ್ಲಿ. ಯಾಕೆ ಏನೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಟ್ರಿಪ್ ಹೋಗಿ ಬಂದಾಗಿಂದ ಯಾರ ಜೊತೆ ಕರೆಕ್ಟಾಗಿ ಮಾತಾಡಲ್ಲ ಅಂತಿಲ್ಲ. ಎದಕ್ಕೆ ಶಟ್ಕೊಂಡು ನಾನು ಏನು ಗೊತ್ತಿಲ್ಲ. ಸೊ ಇವಾಗ ಕೋಟಿಂಗ್ಸ್ ಎಲ್ಲ ಕುಡಿದು ಮುಗಿತೆ. ಸ್ವಲ್ಪ ಏನಾದ್ರು ತಿನ್ನೋಣಂತೆ ಹೋಟೆಲ್ ಹೊಂಟೇವಿ, ಬರೀ ಹೋಗೋಣ. ಇವತ್ತು ಅಮಾವಾಸ್ಯೆ ಐತಲ್ಲ, ಇಲ್ಲಿ ಯಾರು ನಾನ್ ವೆಜ್ ತಿನ್ನಂಗಿಲ್ಲ ಅಂತ. ಸೊ ಅದಕ್ಕೆ ವೆಜ್ ಏನಾದ್ರು ತಿನ್ನೋಣಂತೆ ಹೊಂಟೇವಿ, ಬರೀ ಹೋಗೋಣ. ಗಾಯ್ಸ್ ಇವರೆಲ್ಲರೂ ಹುಬ್ಳಿ ಇದು ಬರ್ಡೇ ಮಾಡಕ್ ಬಾಪ ಅಂದ್ರೆ ಹುಬ್ಳಿ ಹೋಗಿ ಅಂತ ಸುಳ್ಳಾನ. ಇಲ್ಲೇ ಕರೆಕ್ಟಾಗಿ ಸಿಕ್ಕ ನಮಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಎದಕ್ಕೆ ಸುಳ್ಳು ಮಾತಾಡ್ತೀವಿ ಗಾಯ್ಸ್. ಪ್ಲ್ಯಾನ್ ಒಳಗೆ ಸ್ವಲ್ಪ ಬದಲಾವಣೆ ಆಯ್ತು. ಎಲ್ಲರಿಗೂ ಕೇಳಿದ್ವಿ ಇನ್ನೊಂದ್ಸಲ ನಾನ್ ವೆಜ್ ಯಾರು ತಿಂತೀರಿ ಅಂತೇಳಿ. ನಮಗೆ ನಡೀತೈತಿ, ಅಮಾಸೆ ಏನು ಸಂಬಂಧ ಬೆಳಗ್ಗೆ ನಡೀತೈತೆ. ಸ್ವಲ್ಪ ಜನ ಹೇಳಿದ್ರೆ ಮತ್ತು ಸ್ವಲ್ಪ ಜನಕ್ಕೆ ನಾನ್ ವೆಜ್ ತಿನ್ಬೇಕಂತೈತಿ, ಸ್ವಲ್ಪ ಜನಕ್ಕೆ ವೆಜ್ ತಿನ್ಬೇಕಂತೈತಿ. ಎರಡೂ ಹಾಕೈತೆ ಅಂತೇಳಿ ಇವಾಗ ಎಲ್ಲರೂ ಸೇರಿ ಮಲಬಾರಿ ಬಂದೇವಿ. ಬರ್ರಿ ಊಟ ಮಾಡೋಣ. ವೆಜ್ ಇದ್ದವ್ರು 4 ಮಂದಿ ಆ ಕಡೆ, ಉಳ್ಕಿದವ್ರು ನಾನ್ ವೆಜ್ ಎಲ್ಲ ಈ ಕಡೆ. ಗಾಯ್ಸ್ ಇಲ್ಲಿ ಬ್ಯಾಂಕಿಗೆ ಅಣ್ಣ ಕರ್ಕೊಂಬಂದು 1 ತಾಸು ಆಗ್ಬಂತ. ನಮ್ಗೆ ಇಲ್ಲಿ ಹಿಂಗೆ ಕುಂದರ್ಸ್ಬಿಟ್ಟಾನ. ಅವ್ನು ಇನ್ನೂ ಕೆಲಸ ಮುಗಿಯ ಅಂತಿಲ್ಲ ನೋಡ್ರಿ. ಬರ್ತಾರೆ ಪಾರ್ಟಿ ಏನಾಯ್ತು ಮತ್ತಿಗೆ ಬರ್ಡೇ ಬಾಯ್ಗ ನೀ ಕೇಳಿ. ನಿಮ್ಮ ದೋಸ್ತಲ್ಲ ದೋಸ್ತಿ ಕೈ ಕಟ್ಕರ್ತಾವೈತಿ. ಬರೀ ಇಂಥ ಕೆಲಸ ಮಾಡ್ತಾವ ನೋಡ್ರಿ. ಕಾಲ್ ನೋಡ್ರೆ ಬರೇ ಕಟ್ ಮಾಡೋದು. ಕಾಲ ಕಟ್ ಮಾಡಿದಲ್ಲ ಕೈ ಟಚ್ ಆಗ್ತದ ಹೇಳ. ಪಾರ್ಟಿ ಇದನ್ನ ಫೋನ್ ಹಚ್ಚು, ಪಾರ್ಟಿ ಕೇಳ. ಮಾತಾಡಿದ್ನಲ್ಲವ ಹ್ಞೂ ನೋಡು ದೋಸ್ತಿ ನೋಡಲ್ಲ.
ದೋಸ್ತಿನ ಹ್ಯಾಪಿ ಬರ್ತ್ಡೇ ದೋಸ್ತ ಮತ್ತು ಹಗ್ ಮಾಡಿದ್ದೆ ಬಿಲ್ ಮತ್ತು ಅಳು ಮುಖ ಸ್ಟೇ ಬೆಸ್ಟ್. ಬಾಬಾನ್ ಫೋನ್ ಡಿಸ್ಪ್ಲೇ ಹೋಗೈತಿ. ನಂಗೆ ಬಿಡ್ತಿರಿಲ್ವಣ ನೀವು ಮನೆಗೆ? ಸಂಜೆ 5 ಗಂಟೆ ಆಯ್ತು ಅಣ್ಣ, ನಿದ್ದೆ ಬರೈತಿ, ಇವ್ರ ಬಿಡ ಅಂತಿಲ್ಲ. ಇಷ್ಟು ನೋಡಿ ಮ್ಯಾಗ್ನೆಟ್ ಹೆಂಗೆ ನೋಡ್ರಿ ಇದು ಮೈಕ್ದ. ಸೊ ಇವಾಗ ಬರ್ಡೇ ಸೆಲೆಬ್ರೇಷನ್ ಹೊಂಟೈತಿ. ಇಲ್ಲಿದೆಲ್ಲ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಸೀದಾ ಹುಬ್ಳಿ ಮನೆಗೆ ಹೋಗ್ತೀನಿ. ಹೋಗಿ ಇನ್ನೂ ಮುಂದೊಂದು ಭಾಳ ಕೆಲಸ ಅದಾವೆ, ಇಲ್ಲೇ ಭಾಳ ಟೈಮ್ ಡಿಲೇ ಆಗಂತೈತಿ. ಅಣ್ಣ ಎಲೆಕ್ಷನ್ ನಿಲ್ತೀನಿ ನೀನು? ಯಾಕೆ ಮನೆ ಬಂದ್ಬಿಟ್ರೆ ಸಾಕು ಬರ್ಲಿಕ್ಕೆ ನಾವು ಹೋಗಿವಿ. ನಿನ್ನೆ ಗಾಡಿ ತೊಗೊಂಡಿದ್ದ ಗಾಡಿಗೆ ಪಾಪ ಎಂಟಿ ಮಾಡಿಕೊಟ್ರೆ ಅವರ ಫುಲ್ ಮಾಡಿಕೊಟ್ಟಿದ್ದ ಅಣ್ಣ. ನಮ್ಮ ಮಣ್ಣಲ್ಲಿ ಅವ ಜೀವದ ಹಣ್ಣುಗಳೆಲ್ಲ ಅವ್ರು ನಮ್ಗೆ ನಿಮ್ಮ ಸಮಾಧಾನ ಬೇಕಾದೈತೀನಿ ಈಗ ಸಮಾಧಾನಕ್ಕೆ. ಹಂಗಂತಲ್ಲ, ಎಲ್ಲ ಹಣ್ಣುಗಳು ಹಂಗೆ ತಮ್ಗಳು ಯಾರಿಗೂ ಏನೋ ಹಂಗೆ ಅನ್ನೋದಿಲ್ಲ ಅವರು. ಕಟ್ಗಡ್ಗೆ ಬರ್ತೀವಿ ಇವ್ರು ಹಿಂಗೆ ಗಿಡದಲ್ಲಿ ಹೆಚ್ಚು ಕಟ್ಗಡ್ಗೆ ಅಲ್ಲೋಣ ನಿನ್ನೆ ಟ್ರಿಪ್ದಾಗ ಹಿಂಗೆ ಮಾಡಿದ್ವಿ, ಇವತ್ತು ಹಿಂಗೆ ಬೈ ಎಲ್ರೊಂದು ಅಂದ್ರೆ ಹಿಂಗೆ ನಿಂದ ಆಯ್ತು ತಮ್ಮ. ಏಂತ ಅಂದ್ರೆ ಹೆಂಗೆ ಅಣ್ಣ ಹೋದಲ್ಲಿ ಬಂದಲ್ಲಿ ಹಿಂಗೆ ಅನ್ನೋದ. 2 ಮಾತು ಮಾತಾಡೋದಪ್ಪ, ಬೆಳಗ್ಗೆ ಮಾತಾಡೋದಲ್ಲ. ಅದು ಇಶ್ಯೂ ಹ್ಯಾಪಿ ಬರ್ತ್ಡೇ ಅದು ಯಾರಿಗೆ ಹೇಳಿ ಚಂದಾಗಿ ಹೇಳಿ ನಿಮ್ಮ ಹೇಳು. ಥ್ಯಾಂಕ್ ಯು. ಪಾರ್ಟಿ ಕೊಡ್ಸಂಗಿಲ್ರಿ ನಾ? ಪಾರ್ಟಿ ಕೊಡ್ಸಂಗಿಲ್ರಿ? ಫೋನ್ ಇಡ್ರಿ ಮರ, ಇಲ್ಲಿ ನಾವು ಏನು ಮಾಡಕ್ ಬಂದೀವಿ? ಹಿರಿಯ ಮಾಡತ್ತಾರ ಮರ ಇವ್ರು. ಹಚ್ಚಲಿ ಏನು ಇದೆ? ಹಾಂ ನೀದಕ್ಕೆ ಬಂದಿ ಬಾಜು? ನಾವು ತಿನ್ನಿಸ್ಬೇಕ್ಲಿ, ಏನಿದೆ ನಾವು ತಿನ್ನಿಸ್ಬೇಕೆ ಫಸ್ಟ್. ಇದೆ ಇದು ಪಟ ತಿಂತೀನಿ ನಿನಗೆ. ಸ್ವಲ್ಪ ನೀರು ತೊಗೊಳ್ಳಿ. ಕೊಡ್ರಿ ಕುಡಿಯಾಕಾರ ನೀರು ಹಾಕವು ಮತ್ತು ಬಾಯಿ ಉಳಾಕಾರ ಕೆಲಸ ಆಗಲ್ಲ. ತಂಬಾಕು ಹಾಕೊಂಡ್ರಿ ಅಜ್ಜಗ ಉಳಿದ ಬಡ್ಕಿ ಇನ್ನು ಹಿಡಿಪ ಹಿಡಿ ಹಿಡಿ ಐದು ಬೇಸಕ ಸುಮ್ಮದ ಕೊಟ್ಬಿಡ ಅದನ್ನ ಅಲ್ಲೇ ಪಾಪ ಅಲ್ಲೇ ಓದ್ಬಿಡ್ತೀನಿ ಪೂರ ಇದನ್ನ. ನಾವು ತಿಂದು ಸಾಕು ನಮ್ಗೆ ಮತ್ತೆ ವೇಸ್ಟ್ ಆಗತ್ತೆ ಅಂತ. ನಮ್ಮ ಹುಡುಗರು ಯಾರಾದ್ರೂ ತಿನ್ನಾರದಿದ್ದ ಹೆಚ್ಚು ನಾವು ಅಂದ್ರೆ ಕ್ರೀಮ್ ತೆಗೆದ ಮೇಲೆ ನಾವು ಮತ್ತೆ ನೀ ಬೇರೆ ತತ್ಕೊಂಡೆ ಅಂತ ನಾನು ಸೊ ಇವಾಗ ಬರ್ತಡೇದೆಲ್ಲ ಮುಗಿಸಿದ್ವಿ, ಸೀದಾ ಇವಾಗ ಹುಬ್ಳಿಗೆ ಹೋಗ್ಬೇಕು. ಬಾಬಾರ್ ಮನೆಯೊಳಗೆ ಬ್ಯಾಗ್ ಅದೆಲ್ಲ ಐತಿ, ಬ್ಯಾಗ್ ಅದೆಲ್ಲ ತೊಗೊಂಡೆ ಸೀದಾ ಹುಬ್ಳಿ ಹೋಗೋಣ ಅಂತ. ಸೊ ಗಾಯ್ಸ್ ಬರ್ತಡೇದೆಲ್ಲ ಮುಗಿಸ್ಕೊಂಡೆ ಇವಾಗ ಸೀದಾ ನಾವು ಹೊಂಟೇನೆ ಹುಬ್ಳಿಗೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರಾಯಪುರ್ಗೆ ಹೋಗಿ ಕಾರ್ ತೊಗೊಂಬರ್ಬೇಕು. ನಾವು ಮೊನ್ನೆ ಸರ್ವಿಸಿಗೆ ಬಿಟ್ಟಿದ್ದೆ ಕಾರ್ನ, ಇನ್ನೂ ಕೆಲಸ ಭಾಳ ಅದಾವ, ಪಟ್ ಹೋಗೋಣ ಬರ್ರಿ. ಜಸ್ಟ್ ಮನೆಗೆ ಬಂದೆ ಗಾಯ್ಸ್, ಸಾಕಾಗೈತ್ರಿಪ್ಪ 2 ದಿವಸ ಅಡ್ಡಾಡಿ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ರಾಯಪುರ್ಗೆ ಹೋಗ್ಬೇಕು. ಸರ್ವಿಸ್ ಬಿಟ್ಟಿದ್ದೆ ಕಾರ್ ತೊಗೊಂಡು ಬರೋಕೆ ಹೋಗ್ಬೇಕು. ಬರ್ರಿ ಪಟ್ ಫ್ರೆಶ್ ಅಪ್ ಆಗೋಣ ಅಂತ. ಸೊ ಗೈಸ್ ಇವಾಗ ಶೋರೂಮಿಗೆ ಕಾಲ್ ಮಾಡಿದ್ದೆ, ನಮ್ಮ ಗಾಡಿ ರೆಡಿ ಆಗೈತೆ ಅಂತೇಳಿ. ಆಲ್ರೆಡಿ ರೆಡಿ ಆಗೈತ್ರಿ, ತೊಗೊಂಡು ಹೋಗಿದ್ದಾರೆ ನೋಡ್ರಿ. ಅಂದ್ರೆ ನಂಗಂತೂ ಫುಲ್ ಖುಷಿ ಆಗಿಬಿಡುತ್ತೆ, ಯಾಕಂದ್ರೆ ಮೊದಲೇ ಬೇಜಾರಾಗೈತಿ. ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ರಾಯಪುರ ಮಠ ವಾಪಸ್ ತೊಗೊಂಬರೋದು ಸ್ವಲ್ಪ ಬೇಜಾರು ಅನಿಸ್ತಿತ್ತು. ತೊಗೊಂಡು ಬಂದಾರಂತ ಭಾಳ ಖುಷಿ ಅನ್ನಿಸ್ತು. ಸೊ ಗೈಸ್ ಇವತ್ತಿನ ಲಾಗ್ ಇಷ್ಟಿತ್ತು, ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೋತೀನಿ. ನನ್ನ ಬರ್ಡೇಕ್ಕೆ, ನನ್ನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತು ಸೆಲೆಬ್ರೇಷನ್ ಮಾಡಿದಂಥ ಫ್ರೆಂಡ್ಸ್ಗೆ ಮತ್ತು ಅಣ್ಣಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರಂತೇಳಿ. ಬೇಜಾರು ವಿಷಯ ಏನಂದ್ರೆ 2 ಅದಾವೆ. ಒಂದು ಇವತ್ತು ನನ್ನ ಜೊತೆ ನಮ್ಮ ಮಮ್ಮಿ ಇಲ್ಲ, ಇವತ್ತಿನ ಡೇ ಪ್ರತಿಯೊಂದು ಬರ್ಡೇ ಒಳಗೆ ನನ್ನ ಜೊತೆ ಇರ್ತಿದ್ರು, ಈ ವರ್ಷ ಇಲ್ಲ. ಸೊ ಸೆಕೆಂಡ್ ಥಿಂಗ್ ಏನಂದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗಿದ್ದೆ. ಭಾಳ ಅಂದ್ರೆ ಭಾಳ ಬೇಜಾರಾಗಂತೈತಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಹೋಗಿದ್ದಕ್ಕೆ ನಂದು ಈ ವರ್ಷ ಬರ್ಡೇ ವಿಷಯ ಜಾಸ್ತಿ ಬಂದಿಲ್ಲ. ಯಾಕಂದ್ರೆ ನಾನು ಈ ಸಲ ಜಾಸ್ತಿ ದಿನ ಕನೆಕ್ಟ್ ಆಗಿಲ್ಲ. ಆದರೂ ನಂದು ವಾಟ್ಸಪ್ ಒಳಗೆ ಅನ್ನೋನ್ ಮೆಸೇಜೇ ಭಾಳ ಬಂದಾವೆ, ಅನ್ನೋನ್ ನಂಬರಿಂದ ಭಾಳ ಮೆಸೇಜಸ್ ಬಂದಾವೆ. ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಟ್ಟೇನಿ, ಯಾರು ರಿಪ್ಲೈ ಸಿಕ್ಕಿಲ್ಲ, ಲೆಟರ್ಲಿ ಸಾರಿ. ನಿಮಗೆ ಲಾಗ್ ಇಷ್ಟ ಆಗೈತಿ ಅನ್ಕೋತೀನಿ. ಸಿಗೋಣಂತ್ರಿ ಮತ್ತು ಮುಂದಿನ ಲಾಗ್ಗಳಿಗೆ. ಸೊ ಅಲ್ಲಿ ಮಟ್ಟ ನಕ್ಕೊಂತ ಸಾರಿ, ನಕ್ಷತ್ರ ಆಗ್ತೀರಂತ ಹೇಳ್ತಾ ಟಾಟಾ ಬಾಯ್.